ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಬಹಳ ಒಂದು ಸಮಸ್ಯೆ ಅಂತಂದರೆ ಈ ಇಲಿ, ಜಿರಳೆ, ಹಲ್ಲಿ, ನೊಣ. ಒಂದು ನೆಮ್ಮದಿಯಿಂದ ಊಟ ಮಾಡಲಿಕ್ಕೆ ಬಿಡೋದಿಲ್ಲ, ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ, ಭಾಳಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಇವುಗಳನ್ನು ನಾವು ನಾನಾ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತೀವಿ. ಜಿರಳೆ ಬಾರದೇ ಇರಲಿ ಅಂತೇಳಿ ಕೆಲವೊಂದು ಔಷಧಿಗಳನ್ನ ಇಡ್ತೀವಿ, ಇಲಿಗೆ ಬೋನ್ ಇಡ್ತೀವಿ ಅಥವಾ ರ್ಯಾಟ್ ಕಿಲ್ಲರ್ನ ಇಡ್ತೀವಿ. ಅದೇ ರೀತಿ ನೊಣಕ್ಕೆ ಸಹ ಬೇರೆ ರೀತಿಯ ನಾವು ಏನಾದರೂ ಒಂದು ಮೆಡಿಸಿನ್ಗಳನ್ನ ಇಡ್ತೀವಿ. ಇದು ಕೆಮಿಕಲ್ ಆಗಿರುತ್ತೆ. ಹಾಗೆಯೇ ಸಣ್ಣ ಮಕ್ಕಳಿರುವಂಥ ಮನೆಯಲ್ಲಿ ಬಹಳಷ್ಟು ಸಮಸ್ಯೆ ಮಾಡುತ್ತೆ. ಇನ್ನೊಂದು, ಪ್ರತಿದಿನ ಕೂಡ ನಾವು ಅದನ್ನು ಸಟ್ ಮಾಡಿ ಇಡ್ತಾ ಇರಬೇಕಾಗತ್ತೆ. ಇದು ಯಾವುದೇ ತಲೆನೋವು ಇಲ್ಲದೆ ಬಹಳ ಈಸಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಯೂಸ್ ಮಾಡುವಂಥ ಒಂದು ಗ್ಯಾಜೆಟ್ ನಿಮ್ಮ ಮುಂದೆ ತಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಹೊಸ ಮನೆ ಆಗಿರೋದ್ರಿಂದ ನಮಗಿಲ್ಲಿ ನೊಣಗಳ ಬಹಳ ಸಮಸ್ಯೆ ಇತ್ತು. ಕಳೆದ 1 ತಿಂಗಳ ಹಿಂದೆ ಇಷ್ಟು ನೊಣಗಳಿತ್ತಂತಂದರೆ ಒಂದು ಊಟ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ನೆಮ್ಮದಿ ನಿದ್ದೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟೊಂದು ಸಮಸ್ಯೆಗಳನ್ನ ಕೊಡ್ತಾ ಇತ್ತು. ಇದಕ್ಕೆ ನಾನು ಮೆಡಿಕಲ್ ಹೋಗಿ ನಾರ್ಮಲ್ ಆಗಿ ಸಿಗುವಂತಹ ಈ ನೊಣವನ್ನು ಕೊಲ್ಲುವಂಥ ಔಷಧಿ ಇರುತ್ತೆ, ಅದನ್ನು ಇಟ್ಟೆ. ಆದರೆ ನನಗೆ ಇದರ ಸಮಸ್ಯೆ ಅಂತೂ ಪರಿಹಾರ ಆಗಲಿಲ್ಲ. ಹೀಗೆ ಕೂತ್ಕೊಂಡು ಭಾಳಷ್ಟು ರಿಸರ್ಚ್ ಮಾಡ್ತಾ ಇದ್ದೆ, ಏನು ಮಾಡ್ಬೋದು ಏನು ಅಂತ ಹೇಳಿ. ಆವಾಗ ನನಗೆ ಒಂದು ಮಿಷಿನ್ ಸಿಕ್ತು. ತುಂಬ ಜನ ಗೊತ್ತಿರ್ಬೋದು, ಪೆಟ್ ಕಂಟ್ರೋಲ್ ಮಿಷಿನ್ ಅಂತ ಹೇಳಿ. ಆದರೆ ಅದರ ರಿವ್ಯೂಗಳು ನೋಡಿದೆ. ತುಂಬ ರಿವ್ಯೂಗಳು ನೋಡಿದಾಗ ಎಲ್ಲ ರಿವ್ಯೂಯಲ್ಲಿ ಇದ್ದಿದ್ದೇನು ಅಂತಂದರೆ ವೇಸ್ಟ್ ಆಫ್ ಮನಿ ಅಂತ ಹೇಳಿ ಬಹಳಷ್ಟು ಇತ್ತು. ಹಾಗೆ ತುಂಬ ಹುಡುಕಿ ಕೊನೆಗೆ ನನಗೊಂದು ಪೆಟ್ ಕಂಟ್ರೋಲ್ ಮಿಷಿನ್ ಸಿಕ್ತು. ನೋಡಿ, ಇಲ್ಲಿದೆ, ಇದು ಪೆಟ್ ಕಂಟ್ರೋಲ್ ಮಿಷಿನು. ನಾನು ಇದನ್ನೀಗ ಸುಮಾರು 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರ ರಿಸಲ್ಟ್ ಹೇಗಿರ್ಬೋದು, ಈ ಮಿಷಿನ್ ಹೇಗಿದೆ, ಇದು ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದನ್ನು ಸಹ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವೀಡಿಯೋ ಮಿಸ್ ಮಾಡಿದೆ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ತಂದಿರುವಂಥದ್ದು ಈ ಅಲ್ಟ್ರಾಸಾನಿಕ್ ಪೆಟ್ ಕಂಟ್ರೋಲರ್, ಅಥವಾ ಇಲ್ಲಿ ಪೆಟ್ ರಿಪ್ಲೆಂಟ್ ಅಂತ ಇದೆ. ಇದು ಬಹಳ ಒಳ್ಳೆ ರೇಟಿಂಗ್ಸ್ ಇದೆ, ಬಹಳ ಒಳ್ಳೆ ರಿವ್ಯೂಗಳನ್ನ ಕೊಟ್ಟಿದ್ದಾರೆ. ಇದು ರಿಯಲ್ ಆಗಿ ವರ್ಕ್ ಆಗುತ್ತಾ ಇಲ್ಲ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಬಾಕ್ಸ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ಏನು ಕಂಪನಿಯ ಹೆಸರಂತೇನಿಲ್ಲ, ಪೆಟ್ ರಿಪ್ಲೆಂಟ್ ಅಂತಿದೆ. ಹಾಗೆ ಅಲ್ಟ್ರಾಸಾನಿಕ್ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ. ಇದರ ಸ್ಪೆಸಿಫಿಕೇಷನ್ ನೋಡಲಿಕ್ಕೆ ಹೋದರೆ ನೋಡಿ, ಇಲ್ಲೆಲ್ಲ ಸ್ಪೆಸಿಫಿಕೇಷನ್ ಇದೆ. ಇದರಲ್ಲಿ ಪ್ರೈಸ್ ಸಹ ಮೆನ್ಷನ್ ಮಾಡಲಿಲ್ಲ. ಜರ್ಮನ್ ಡಿಸೈನ್ ಅಂತ ಹಾಕಿದ್ದಾರೆ, ಯಾವುದೇ ರೀತಿ ಪ್ರೈಸ್ನ ಮೆನ್ಷನ್ ಮಾಡಲಿಲ್ಲ. ಹಾಗೆಯೇ ಕಂಪ್ನಿ ಸಹ ಇಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಫೆಕ್ಟಿವ್ ಪೆಟ್ ಕಂಟ್ರೋಲ್ ಅಂತ ಹೇಳಿ ಇಲ್ಲೊಂದಿಷ್ಟು ಕೊಟ್ಟಿದ್ದಾರೆ. ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ಇದನ್ನು ಕ್ಲೀನಾಗಿ ಒಮ್ಮೆ ಓದ್ಕೊಳ್ಬೇಕಾದ್ರೆ. ರಫಾಗಿ ನಾನು ಹೇಳ್ಬಿಡ್ತೀನಿ ನಿಮಗೆ. ಮೋರ್ ಆ್ಯಕ್ಟಿವ್ ಅಂತ ಹೇಳಿ 5 to 7 days ಅಂತ ಕೊಟ್ಟಿದ್ದಾರೆ. ಹಾಗೆಯೇ 2 to 3 weeks ಯೂಸ್ ಮಾಡಿದಾಗ ಡಿಕ್ರೀಸ್ಡ್ ಇನ್ ಹೈ ನಂಬರ್ಸ್ ಅಂತ ಉಂಟು. ಅಂದರೆ 75% ಕಮ್ಮಿ ಆಗುತ್ತಂತೆ. 4 weeks ಯೂಸ್ ಮಾಡಿದಾಗ ಇದು ಕಂಪ್ಲೀಟಾಗಿ ಹೋಗುತ್ತೆ ಅಂತ ಇದೆ. ಹೋಗಿದೆಯೋ ಇಲ್ಲೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ನಾವು ಮೊದಲು ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡಿ, ಈ ರೀತಿಯಾಗಿ ಅನ್ಬಾಕ್ಸ್ ಮಾಡಿದಾಗ ಇದರೊಳಗಡೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಒಂದು ಡಿವೈಸ್ ಇದೆ, ಮತ್ತು ಬೇರೆ ಏನು ಇದರಲ್ಲಿ ಇಲ್ಲ. ಈ ಕವರನ್ನು ತೆಗೆದಾಗ ಈ ರೀತಿಯಾಗಿ ಒಂದು ಡಿವೈಸ್ ಸಿಗುತ್ತೆ. ಈ ರೀತಿ ಇದೆ. ಇದರ ಡಿಸೈನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಇದನ್ನು ಯೂಸ್ ಮಾಡಿದ್ದೀನಿ. ಸುಮಾರು 20 to 25 ದಿನ ಆಯಿತು ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ. ಚೆನ್ನಾಗಿದೆ, ನೋಡಲಿಕ್ಕೆ ಚೆನ್ನಾಗಿದೆ. ಇದರಲ್ಲಿ ಆ್ಯಕ್ಚುಲಿ ಇಲ್ಲಿ ಈ ಏನು ಬ್ಲೂ ಸ್ಟ್ರಿಪ್ ಬರುತ್ತಲ್ವ, ಇದರಲ್ಲಿ 2 ಲೈಟ್ ಬರುತ್ತೆ. ಇಷ್ಟೇ, ಸಿಂಪಲ್ ಆಗಿದೆ, ಏನಿಲ್ಲ. ಇದು ಪ್ಲಗ್ ಮಾಡಲಿಕ್ಕೆ ಇಲ್ಲಿ ಪಿನ್ ಕೊಟ್ಟಿದ್ದಾರೆ. ಸಿಂಪಲಾಗಿ ನಾವು ಪ್ಲಗ್ ಪಾಯಿಂಟಲ್ಲಿ ಇದನ್ನ ಪ್ಲಗ್ ಮಾಡ್ಬೋದು. ಇಷ್ಟೇ ಡಿವೈಸಲ್ಲಿ ಏನು ದೊಡ್ಡದಾಗಿ ಹೇಳಲಿಕ್ಕೇನೂ ಇಲ್ಲ, ಸಿಂಪಲ್ ಆಗಿದೆ. ಡಿಸೈನ್ ಚೆನ್ನಾಗಿದೆ ಮಾತ್ರ. ನಾನು ಈ ಡಿವೈಸನ್ನು ಯೂಸ್ ಮಾಡಲಿಕ್ಕೆ ಫಸ್ಟ್ ಶುರು ಮಾಡಿದಾಗ ನಾನು ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ಇದು ನಾನು ರಿಟರ್ನ್ ಹಾಕಬೇಕು, ಇದು ವರ್ಕ್ ಆಗೋದಿಲ್ಲ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ಇದು ರಿಯಲ್ ಆಗಿ ವರ್ಕ್ ಆಗಿದೆ. ನಾನು ನಿಮ್ಮ ಮುಂದೆ ಏನೇನೊಂದು ಐಟಮ್ಗಳನ್ನ ತರ್ತೀನೋ ಮೊದಲು ನಾನು ಯೂಸ್ ಮಾಡಿರ್ತೀನಿ. ಅದು ನನಗೆ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಸುಮ್ಮನೆ ಒಂದು ವೀಡಿಯೋ ಮಾಡಬೇಕು, ನಿಮ್ಮ ಮುಂದೆ ಏನಾದ್ರು ತಂದು ಇಡಬೇಕು ಅಂತ ಹೇಳಿ ಯಾವುದೇ ಮಾಡ್ತಾಯಿಲ್ಲ. ಅದೇ ರೀತಿ ಇದು ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಇದು ಅಲ್ಟ್ರಾಸಾನಿಕ್ ಪೆಟ್ ಕಂಟ್ರೋಲ್ ಡಿವೈಸ್. ಅಲ್ಟ್ರಾಸಾನಿಕ್ ಅಂತಂದರೆ ಸಾಮಾನ್ಯವಾಗಿ ಈ ಶಬ್ದ ಮನುಷ್ಯನ ಕಿವಿ ಕೇಳೋದಿಲ್ಲ. ಇದು ಜಿರಳೆ, ಇಲಿ, ಹಲ್ಲಿ, ಈ ನೊಣ
ಇದೇ ರೀತಿ ಏನು ಮನೆಯಲ್ಲಿ ಬರುವಂಥ ಇನ್ಸರ್ಟ್ಸ್ ಇರುತ್ತೋ ಅವುಗಳಿಗೆ ಕೇಳುವಂಥದ್ದು, ನಮ್ಮ ಕಿವಿಗಿದು ಕೇಳೋದಿಲ್ಲ. ನೀವು ಈಗ ಕೇಳ್ಬೋದು, ಇದನ್ನು ಯೂಸ್ ಮಾಡಿ ನಿಮಗೆ ಏನಾದರೂ ಯೂಸ್ ಆಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಯೂಸ್ ಆಗಿದೆ. ನಾನು ನಿಮ್ಗೆ ಹೇಳಿದಾಗೆ ಫಸ್ಟ್ ನಾನು ತರೋ ಮುಂಚೆ ತುಂಬ ನೊಣಗಳಿತ್ತು. ಇದನ್ನು ಯೂಸ್ ಮಾಡಿ ಶುರು ಮಾಡಿದ ಮೇಲೆ ಆಲ್ಮೋಸ್ಟು ಒಂದು 70% ನೊಣಗಳು ಹೋಗಿದೆ. ಇನ್ನೊಂದು 30% ಉಳ್ಕೊಂಡಿದೆ. 100% ಹೋಗಲಿಲ್ಲ ಇನ್ನೂ ಕೂಡ. ಒಂದು 70% ಹೋಗಿದೆ. ವರ್ಕ್ ಆಗಿದೆ ಇದರಲ್ಲಿ. ಇದನ್ನು ಯೂಸ್ ಮಾಡಿದಾಗ ನಿಮಗೇನು ನೊಣಗಳಾಗಲಿ ಅಥವಾ ಹಲ್ಲಿ ಆಗಲಿ ಜಿರಳೆಗಳಾಗಲಿ ತಲೆ ಸುತ್ತಿ ಬೀಳುವಂಥದ್ದು ಅಥವಾ ಸತ್ತು ಬೀಳುವಂಥದ್ದು ಆಗೋದಿಲ್ಲ. ಇದನ್ನು ಯೂಸ್ ಮಾಡಿದಾಗ ಇದರಲ್ಲಿ ಬರುವಂಥ ಒಂದು ಅಲ್ಟ್ರಾಸಾನಿಕ್ ವೇವ್ ಅಥವಾ ಅಲ್ಟ್ರಾಸಾನಿಕ್ ಸೌಂಡಿಂದ ಮನೇಲಿರುವಂಥ ಹಲ್ಲಿ, ಜಿರಳೆ, ಇಲಿ ಅಥವಾ ಈ ನೊಣಗಳೆಲ್ಲ ಓಡಿ ಹೋಗುತ್ತೆ. ನಾನು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿರುವಂಥದ್ದು, ಇದರಲ್ಲಿ ಬರುವಂಥ ಸೌಂಡು ಈ ಇನ್ಸೆಕ್ಟ್ಸ್ಗಳ ಕಿವಿ ಕೇಳೋದ್ರಿಂದ ಇವಕ್ಕೆ ತಲೆನೋವು ಬರುತ್ತಂತೆ, ಹಾಗೆಯೇ ಅವುಗಳ ದೇಹ ಬಿಸಿಯಾಗತ್ತಂತೆ. ಹಾಗಾಗಿ ಅವು ದೂರ ಓಡಿ ಹೋಗುತ್ತೆ ಅಂತ ಹೇಳಿ ಒಂದು ರಿಪೋರ್ಟಲ್ಲಿತ್ತು. ಆ್ಯಕ್ಚುಲಿ ಅದು ಈ ಡಿವೈಸ್ ಬಗ್ಗೆ ಅಲ್ಲ, ಜನರಲ್ ಆಗಿ ಅಲ್ಟ್ರಾಸಾನಿಕ್ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿದಾಗ ಅದ್ರಲ್ಲಿ ನಂಗೆ ಸಿಕ್ಕುವಂಥ ಮಾಹಿತಿ ಅದು. ಇನ್ನೊಂದು ನಾನು ಇದು ಯೂಸ್ ಮಾಡಿದ ಮೇಲೆ ಗಮನಿಸಿದ್ದಂತಂದರೆ, ಹಲ್ಲಿಗಳು ಸಾಮಾನ್ಯವಾಗಿ ನಮ್ಮ ಹೊಸ ಮನೆ ಆದರೂ ಕೂಡ ಅಲ್ಲೆಲ್ಲಿ 1, 2, 3 ಹಲ್ಲಿತ್ತು. ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆ ಹಲ್ಲಿಗಳು ಕಾಣ್ತಾ ಇಲ್ಲ. ನಾನು ಇಡೀ ಮನೆ ಸಲ ಎಲ್ಲ ನೋಡಿದೆ ಎಲ್ಲೆಲ್ಲಿ ಇದೆಯಾ ಅಂತೇಳಿ, ಎಲ್ಲೂ ಕೂಡ ನನಗೆ ಹಲ್ಲಿಗಳು ಕಾಣ್ತಾ ಇಲ್ಲ. ಸಾಮಾನ್ಯವಾಗಿ ಗಡಿಯಾರದ ಹಿಂದೆ ಹೋಗಿ ಕೂರ್ತಾ ಇತ್ತು. ಬಟ್ ಇವಾಗ ಗಡಿಯಾರದ ಹಿಂದೆ ಸಹ ಕಾಣ್ತಾ ಇಲ್ಲ. ಮೇ ಬಿ ಹೋಗಿರಬಹುದು ಅಥವಾ ಹೊರಗಡೆ ಇದ್ದಿರಬಹುದು, ಬಟ್ ಮನೆ ಒಳಗಡೆ ಎಲ್ಲಿಯೂ ಸಹ ನನಗೆ ಕಾಣ್ತಾ ಇಲ್ಲ. ಇನ್ನು ಜಿರಳೆ ಅಂತೂ ನಮ್ಮ ಮನೆಯಿಲ್ಲ. ಯಾಕಂತಂದರೆ ಹೊಸ ಮನೆ ಆಗಿರೋದ್ರಿಂದ ಇನ್ನೂ ಜಿರಳೆ ಬಂದು ಸೇರಬೇಕಷ್ಟೇ. ಜಿರಳೆಗಳು ನನಗೆಲ್ಲೂ ಸಹ ನಾನು ಕಂಡ ಹಾಗೂ ಇಲ್ಲ ಮೊದಲಿಂದನೂ. ಇದು ಯೂಸ್ ಮಾಡಿದ ನಂತರ ಹೋಯಿತು ಅಂತ ಹೇಳಲಿಕ್ಕೆ ಇದ್ದಿದ್ರೆ ನಾನು ಹೇಳ್ಬೋದಾಗಿತ್ತು, ಬಟ್ ಇಲ್ಲ. ಹಾಗಾಗಿ ನಾನು ಜಿರಳೆ ನೋಡಲಿಲ್ಲ. ಇರೋ ವಿಷಯನ ಇದ್ದ ಹಾಗೆ ಹೇಳಬೇಕಾಗತ್ತೆ. ಇನ್ನು ಇಲಿಗಳ ಕಾಟ ಇದೆ. ಮನೆ ಒಳಗಡೆ ಇಲಿ ಬರೋದಿಲ್ಲ, ಹೊರಗಡೆ ನಮ್ಮದೊಂದು ಪ್ಯಾಸೇಜ್ ರೀತಿ ಮಾಡಿದ್ದೀವಿ, ಅಲ್ಲಿ ಬರುತ್ತೆ. ಬಟ್ ಅದಕ್ಕೆ ನಾನು ಇದನ್ನು ಅಲ್ಲಿ ಯೂಸ್ ಮಾಡಲಿಲ್ಲ ಇನ್ನೂ ಕೂಡ. ನಾನಲ್ಲಿ ನಾರ್ಮಲಾಗಿ ಬೋನ್ ಇಟ್ಟೆ ಹಿಡಿತಿದ್ದೇನೆ. ಹಾಗಾಗಿ ಇದು ಇಲ್ಲಿಗೆ ವರ್ಕ್ ಆಗುತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಮನೆ ಒಳಗಡೆ ಯಾವುದೇ ರೀತಿಯ ಇನ್ಸೆಕ್ಟ್ಸ್ಗಳಿಲ್ಲ. ಇನ್ನೊಂದು, ಸಾಮಾನ್ಯವಾಗಿ ಈ ರಾತ್ರಿ ಸಮಯದಲ್ಲಿ ಲೈಟ್ಗಳಿಗೆ ಹುಳ ಬರುತ್ತೆ. ಸಣ್ಣ ಸಣ್ಣ ಹುಳಗಳು, ಚಿಟ್ಟೆಗಳೆಲ್ಲ ಬರುತ್ತಲ್ವ, ಅದು ಕೂಡ ಬರ್ತಾ ಇಲ್ಲ. ಮೊದಲು ಹೊರಗಡೆ ಸ್ವಲ್ಪ ಬರ್ತಾ ಇತ್ತು, ಬಟ್ ಇದನ್ನು ಯೂಸ್ ಮಾಡಲಿ ಶುರು ಮಾಡಿದ ನಂತರ ಅದು ಕೂಡ ನನಗೆ ಕಾಣ್ತಾ ಇಲ್ಲ. ಇನ್ನು ಸುಮಾರಷ್ಟು ಜನ ಸರ್ಚ್ ಮಾಡೋದೇನಂತಂದರೆ, ಇದರಿಂದ ನಮಗಾಗಲಿ ಅಥವಾ ಮನೇಲಿ ಸಾಕುವಂಥ ನಾಯಿ ಬೆಕ್ಕಿಗಾಗಲಿ ಏನಾದರೂ ಸಮಸ್ಯೆಗಳಾಗತ್ತಾ, ಏನಾದರೂ ಸೈಡ್ ಎಫೆಕ್ಟ್ಗಳಾಗತ್ತಾ ಅಂತ ಹೇಳಿ. ನಾನು ಇದ್ರ ಬಗ್ಗೆ ಸುಮಾರಷ್ಟು ಆರ್ಟಿಕಲ್ನ ಓದಿರುವ ಪ್ರಕಾರವಾಗಿ ಇದು ಸಾಮಾನ್ಯವಾಗಿ ನಾವು ಮನೇಲಿ ಸಾಕುವಂಥ ನಾಯಿ ಆಗಲಿ ಬೆಕ್ಕಾಗಲಿ ಇವುಗಳ ಮೇಲೆ ಯಾವುದೇ ರೀತಿಯ ಪರಿಣಾಮಗಳನ್ನು ಬೀರೋದಿಲ್ಲ ಅಂತೇಳಿ ಅದರಲ್ಲಿದೆ. ಇದ್ರ ಬಗ್ಗೆ ಇನ್ನೂ ಸಹ ಅಧ್ಯಯನ ಆಗ್ತಿದೆ. ಯಾಕಂತಂದರೆ ಅಲ್ಟ್ರಾಸಾನಿಕ್ ವೇವ್ಸ್ ಅಥವಾ ಅಲ್ಟ್ರಾಸಾನಿಕ್ ಸೌಂಡು ಸಾಕು ಪ್ರಾಣಿಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಆದರೆ ಇಲಿಗಳ ಮೇಲೆ ಇದು ರಿಸರ್ಚ್ ಮಾಡಿದಾಗ ಅವಕ್ಕೆ ಎಫೆಕ್ಟ್ ಆಗಿದೆ, ಹಾಗಾಗಿ ಅವು ನಿಲ್ಲೋದಿಲ್ಲ. ಬಟ್ ನಾಯಿ ಬೆಕ್ಕಿನ ಮೇಲೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಲಾಗತ್ತೆ. ನಾನು ಇನ್ನೊಂದು ಆರ್ಟಿಕಲ್ ಓದಿದೆ, ಅದರಲ್ಲಿ ಈ ನಾವು ಅಕ್ವೇರಿಯಂ ಸಾಕುವಂಥ ಮೀನು, ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಮೀನುಗಳು ಬರುತ್ತೆ, ಅವುಗಳಿಗೆ ಸ್ವಲ್ಪ ಮಟ್ಟಿನ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ಮೇನಾದರೂ ಮನೆಯಲ್ಲಿ ಅಕ್ವೇರಿಯಂ ಇದ್ದವರಿದ್ದರೆ ಸ್ವಲ್ಪ ಇದನ್ನ ಅವಾಯ್ಡ್ ಮಾಡೋದು ಉತ್ತಮ ಅಂತ ಅಂದ್ಕೊಳ್ತೀನಿ. ಅಥವಾ ಸ್ವಲ್ಪ ದೂರದಲ್ಲಿಟ್ಟು ಯೂಸ್ ಮಾಡಿ. ಅಕ್ವೇರಿಯಮಿಂದ ಆಲ್ಮೋಸ್ಟು ಇದರಲ್ಲಿ ಒಂದು ಎಫೆಕ್ಟಿವ್ ರೇಂಜ್ ಕೊಟ್ಟಿದ್ದಾರೆ, 800 ಫೀಟ್ ಟು 1200 ಫೀಟ್ ಅಂತಿದೆ. ಈ ರೇಂಜನ್ನು ನೀವು ಹೊರಗಡೆ ಇಟ್ಟಾಗ ನಿಮಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮೀನುಗಳಿಗೆ ಏನು ಅಷ್ಟೊಂದು ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ಯೂಸ್ ಮಾಡುವಂಥ ನಾವು ಮನುಷ್ಯರು ನಮ್ಮ ಮೇಲೆ ಏನಾದರೂ ಪರಿಣಾಮಗಳು ಬೀರುತ್ತಾ? ನಾನು ಸುಮಾರಷ್ಟು ಸರ್ಚ್ಗಳನ್ನ ಮಾಡಿದೆ. ನನಗೆ ಎಲ್ಲಿಯೂ ಕೂಡ ಇದರಿಂದ ಮನುಷ್ಯನ ಮೇಲೆ ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಆರ್ಟಿಕಲ್ ಸಿಗಲಿಲ್ಲ. ಹಾಗಾಗಿ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇದ್ರ ಬಗ್ಗೆ ಇನ್ನೂ ಕೂಡ ರಿಸರ್ಚ್ಗಳು ನಡೀತಾ ಇರೋದ್ರಿಂದ ಮುಂದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದು. ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆದಂತಹ ಸನ್ನಿವೇಶಗಳು ಇಲ್ಲ. ಒಂದು ಆರ್ಟಿಕಲ್ ಹೇಳೋ ಪ್ರಕಾರವಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಮನುಷ್ಯರಿಗೆ ಮೈಗ್ರೇನ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಈ ಸೌಂಡ್ ನಮಗೆ ಕಿವಿ ಕೇಳದೇ ಇರೋದ್ರಿಂದ ಮೈಗ್ರೇನ್ ಬರುವಂಥ ಸಮಸ್ಯೆ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಗೊತ್ತಿಲ್ಲ, ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಬಂತು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇದು ಎಲ್ಲಿ ಸಿಗುತ್ತೆ, ಎಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು? ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು ಫ್ಲಿಪ್ಕಾರ್ಟಲ್ಲಿ. ನಾನು ಬಹಳಷ್ಟು ಕಡೆ ನೋಡಿದೆ, ನನಗೆ ಎಲ್ಲೂ ಕೂಡ ಒಳ್ಳೆ ರಿವ್ಯೂಗಳು ಸಿಗಲಿಲ್ಲ. ಫ್ಲಿಪ್ಕಾರ್ಟಲ್ಲಿ ಸುಮಾರಷ್ಟು ನೋಡಿದೆ, ಭಾಳಷ್ಟಿದೆ. ನೀವು ನಾರ್ಮಲ್ ಸರ್ಚ್ ಹೊಡೆದಾಗ ಭಾಳಷ್ಟು ಸಿಗುತ್ತೆ. ಅದರಲ್ಲಿ ನಿಮಗೆ
ಒಳ್ಳೆಯದನ್ನು ಎಫೆಕ್ಟಿವ್ ಆಗಿರೋದನ್ನು ಹುಡುಕೋದು ಬಹಳಷ್ಟು ಕಷ್ಟ ಇದೆ. ನಿಮಗೂ ನೋಡಿ ಇದು ಬೇಕು ಅಂತಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಥವಾ ಇಲ್ಲಿ ವ್ಯೂ ಪ್ರಾಡಕ್ಟ್ ಅಂತಿದೆಯಲ್ಲ ಅಲ್ಲಿ ಸಹ ಬರ್ತಾ ಇರುತ್ತೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಬೆಲೆ ಎಷ್ಟು ಸ್ನೇಹಿತರೆ? ಇದರ ಬೆಲೆ ಬಂದು ನಾನು ಕೊಟ್ಟಿರುವಂಥದ್ದು 339 ರೂಪಾಯಿ. ಕೊಟ್ಟಿರುವಂಥ ದುಡ್ಡಿಗೆ ವರ್ತ್ ಅಂತ ಹೇಳಬಹುದು, ಯಾಕಂತಂದರೆ ನನಗಿದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ, ಹಾಗಾಗಿ ವರ್ತ್ ಇದು. ನಾವು ಸಾಮಾನ್ಯವಾಗಿ ಈ ಹಲ್ಲಿಗಳಿಗೆ, ಜಿರಳೆಗೆ, ಹಾಗೆಯೇ ನೊಣಗಳಿಗೆ ಬೇರೆ ಬೇರೆ ರೀತಿಯ ಮೆಡಿಷನ್ಗಳನ್ನು ತರ್ತೀವಿ, ಕೆಮಿಕಲ್ನ ತಂದು ಹಾಕ್ತೀವಿ. ಇದನ್ನು ನಾವು ಹಾಕಬೇಕು. ಸಣ್ಣ ಮಕ್ಕಳಿದ್ದರೆ ಅದು ಬೇರೆ ಸಮಸ್ಯೆ, ಗೊತ್ತಾಗೋದಿಲ್ಲ ಸಣ್ಣ ಮಕ್ಕಳಿಗೆ, ತೆಗೆದು ಬಾಯಿ ಹಾಕುವಂಥದ್ದು ಮಾಡ್ತಾರೆ, ಎಲ್ಲ ಆಗುತ್ತೆ. ಹಾಗಾಗಿ ಇದು ಸೇಫಾಗಿರುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಇದನ್ನು ನೀವು ಯೂಸ್ ಮಾಡಬಹುದು, ತುಂಬ ಚೆನ್ನಾಗಿದೆ. ಅಲ್ಲಿ ಡಿಸೈನ್ಡ್ ಬೈ ಜರ್ಮನ್ ಅಂತಿದೆ, ಮೇ ಬಿ ಇದು ಮೇಡ್ ಇನ್ ಚೈನಾ ಆಗಿರುತ್ತೆ. ಅದು ಎಲ್ಲಿಯೂ ಸಹ ಅದರಲ್ಲಿ ಮೆನ್ಷನ್ ಮಾಡಲಿಲ್ಲ, ಪ್ರೈಸ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಏನೂ ಇಲ್ಲ. ಆದರೂ ವರ್ಕ್ ಆಗ್ತಾಯಿದೆ. ಇದು ಗ್ಯಾರಂಟಿ ವಾರಂಟಿ ಅಂತ ಕೇಳಲಿಕ್ಕೆ ಹೋಗಬೇಡಿ. ಎಷ್ಟು ದಿನ ಬಂತು ಅಷ್ಟು ದಿನಕ್ಕೆ ಇದು ಗ್ಯಾರಂಟಿ ವಾರಂಟಿ ಅಷ್ಟೇ. ಹೋಯಿತು ಅಂತಂದರೆ ಹೋಯಿತು. ಬಟ್ ನಾನು ಯೂಸ್ ಮಾಡ್ತಾ ಇದ್ದಾಗ ನನಗೆ ಏನೂ ಸಮಸ್ಯೆ ಬರಲಿಲ್ಲ. ನಾನು ಇದನ್ನು 24 ಅವರ್ಸ್ ಯೂಸ್ ಮಾಡ್ತೀನಿ. ಹಗಲಲ್ಲಿ ನಾನು ಹಾಲಿಗೆ ಹಾಕಿರ್ತೀನಿ, ಹಾಲಲ್ಲಿ ಯೂಸ್ ಆಗ್ತಾ ಇರುತ್ತೆ. ರಾತ್ರಿ ಮಲಗೋ ಸಮಯದಲ್ಲಿ ಬೆಡ್ರೂಮಲ್ಲಿ ಯೂಸ್ ಆಗುತ್ತೆ. ಇನ್ನೊಂದು ಹೇಳೋದನ್ನ ಮರ್ತೇನೆ ಆ್ಯಕ್ಚುಲಿ, ಇದನ್ನು ಯೂಸ್ ಮಾಡಿ ನನಗೆ ಸೊಳ್ಳೆ ಕಾಟ ಸಹ ಕಡಿಮೆ ಆಗಿದೆ. ನಾನು ಬೆಡ್ರೂಮಲ್ಲಿ ನಾರ್ಮಲಾಗಿ ಯೂಸ್ ಮಾಡ್ತೀನಲ್ವ, ಮೊದಲು ಸ್ವಲ್ಪ ಸೊಳ್ಳೆಗಳಿತ್ತು, ಬಟ್ ಇವಾಗ ಸೊಳ್ಳೆ ಇಲ್ಲ. ನಮ್ಮ ಮನೆ ಹಿಂದ್ಗಡೆ ಅಡಿಕೆ ತೋಟ ಇದೆ, ತುಂಬ ಸೊಳ್ಳೆ ಆ್ಯಕ್ಚುಲಿ ತುಂಬ ಇರಬೇಕು. ಬಟ್ ಇದನ್ನೇ ಯೂಸ್ ಮಾಡಿದ ಮೇಲೆ ನನಗೆ ಸೊಳ್ಳೆ ಕಾಟ ಸಹ ಇಲ್ಲ. ಸೊಳ್ಳೆ ಕಾಟ ಇರೋರು ಸಹ ಇದನ್ನು ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಅನಿಸುತ್ತೆ ನನಗೆ. ಎನಿವೆ, ಇದು ಈ ಒಂದು ಪೆಟ್ ಕಂಟ್ರೋಲ್ ಅಲ್ಟ್ರಾಸಾನಿಕ್ ಮಿಷನ್ನ ಸಣ್ಣದು ರಿವ್ಯೂ ಆಗಿತ್ತು, ಅನ್ಬಾಕ್ಸಿಂಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.